ಗೀತಾಮಹಾತ್ಮೆ. ಕಚ್ಚಿದೇತಚ್ಛ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ. ಹೇ ಪಾರ್ಥ, ನೀನು ಏಕಾಗ್ರ ಚಿತ್ತದಿಂದ ಕೇಳಿದೆಯಾ? ನಿನ್ನ ಅಜ್ಞಾನ ಮತ್ತು ಮೋಹದ ಗೊಂದಲ ತೊಲಗಿತೆ? ಇದು ಅರ್ಜುನನಿಗೆ ಕರ್ತವ್ಯದ ಅರಿವು ಮೂಡಿಸಿ ಯುದ್ಧ ಮಾಡಲು ಪ್ರೇರೇಪಿಸುವ ಭಗವದ್ಗೀತೆಯ ಕೊನೆಯ ಮಾತುಗಳು. ಅರ್ಜುನ ಸಂಪೂರ್ಣ ಭಗವದ್ಗೀತೆಯನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಂಡಿದ್ದಾನೆಯೋ ಎಂದು ವಿಚಾರಿಸುವುದು ಕೃಷ್ಣನ ಕರ್ತವ್ಯವಾಗಿತ್ತು. ಇಲ್ಲಿಗೆ ಗೀತೆಯಲ್ಲಿನ ಕೃಷ್ಣನ ನುಡಿಗಳುಳ್ಳ 574 ಶ್ಲೋಕಗಳು ಮುಗಿದವು. ಅರ್ಜುನನ ಒಟ್ಟು 84 ಶ್ಲೋಕಗಳಲ್ಲಿ ಮುಂದಿನ ಶ್ಲೋಕವೇ ಅರ್ಜುನನ ಉತ್ತರ ಮತ್ತು ಅದು ಅಂತಿಮ ಸಂಕಲ್ಪವನ್ನು ಒಳಗೊಂಡ ಅವನ ಕೊನೆಯ ಶ್ಲೋಕ. ಅರ್ಜುನನು ಆಧ್ಯಾತ್ಮಿಕ ಗುರುವಾದ ಕೃಷ್ಣನ ಪ್ರಶ್ನೆಗೆ ಉತ್ತರವಾಗಿ, ನಿನ್ನ ಕೃಪೆಯಿಂದಾಗಿ ಮೋಹ ಮತ್ತು ಸಂಶಯಗಳು ನಾಶವಾಗಿವೆ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಖಂಡಿತ ಈಗ ನಿನ್ನ ಬೋಧನೆಯಿಂದ ನಾನು ಯುದ್ಧ ಮಾಡಲು ಸಿದ್ಧನಿದ್ದೇನೆ ಎಂದು ವಚನ ಕೊಟ್ಟು ಕೃಷ್ಣನಿಗೆ ಶರಣಾಗುತ್ತಾನೆ. ಅರ್ಜುನನ ಮಾತುಗಳೊಂದಿಗೆ ಕೃಷ್ಣಾರ್ಜುನರ ಸಂಭಾಷಣೆ ಅಥವಾ ಸಂವಾದ ಅಂತ್ಯವಾಯಿತು. ಸಂಜಯನು ಹೇಳಿದ 41 ಶ್ಲೋಕಗಳಲ್ಲಿ ಕೊನೆಯ 5 ಶ್ಲೋಕಗಳು ಇವಾಗಿವೆ. ಇಲ್ಲಿ ಸಂಜಯನೂ ಸಹ ಬಹಳ ಭಕ್ತಿ ಭಾವದಿಂದ ಕೃಷ್ಣಾರ್ಜುನರ ಸಂಭಾಷಣೆಯನ್ನು ಆಲಿಸುತ್ತಾ ಪ್ರತ್ಯಕ್ಷ ವೀಕ್ಷಣೆಯಿಂದ ಪುನೀತನಾಗಿ ಅತ್ಯಂತ ವಿನಮ್ರತೆಯಿಂದ ರಾಜ ಧೃತರಾಷ್ಟ್ರನಲ್ಲಿ ಶ್ರೀಕೃಷ್ಣ ಸಾಕ್ಷಾತ್ ಭಗವಂತನೇ ಎಂಬಂತೆ ಗುಣಗಾನ ಮಾಡುತ್ತಾನೆ. ಆಗಲಾದರೂ ಯುದ್ಧ ನಿಲ್ಲಿಸಬಹುದೇನೋ ಎಂಬ ಅಭಿಲಾಷೆ ಸಂಜಯನದು. ಇದನ್ನೆಲ್ಲ ಆಲಿಸಿದ ಮೇಲೆ ನಾವು ಸಹ ಅಜ್ಞಾನ ಮೋಹಗಳಿಂದ ಹೊರಗೆ ಬಂದು ಗೀತೆಗೆ ಶರಣಾಗೋಣ. ಗೀತೆಯಲ್ಲಿನ ಸದ್ವಿಚಾರಗಳನ್ನು ಹಂಚಿಕೊಳ್ಳೋಣ, ಅನುಷ್ಠಾನ ಮಾಡೋಣ, ಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಮೋಕ್ಷ ಸಾಧನೆಯನ್ನೇ ನಮ್ಮ ಗುರಿಯಾಗಿಟ್ಟುಕೊಂಡು ಬದುಕನ್ನು ಸಾರ್ಥಕಗೊಳಿಸೋಣ. ಹರಿ ಓಂ.